ಮಹಿಳಾ ಮಣಿಗಳ ಚಿತ್ತಚೋರ. ಇವರು ಕಂಡಂತಹ ಶಾಂತಿಯ ಕನಸಿಗೆ ಬೆಚ್ಚಿ ಬಿದ್ದದ್ದು ಮಾತ್ರ ನಮ್ಮ ಭಾರತ. ಯಾರು ಸನಾತನ ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ರು, ಯಾರು ಭಾರತೀಯ ಸಭ್ಯತೆ ಸಂಸ್ಕೃತಿಗಳ ಬಗ್ಗೆ ಮಾತಾಡ್ತಿದ್ರು, ಅವರೆಲ್ಲರೂ ಕೂಡ ಇವರಿಗೆ ಬದ್ಧ ವೈರಿಗಳಾಗಿದ್ರಂತೆ. ಗಾಂಧೀಜಿಯವರ ಚಿಂತನೆಯ ಶಾಶ್ವತ ರೂಪ ಆಗಿದ್ದಂಥವ್ರು ಗಾಂಧೀಜಿಯವ್ರ ಮಾತಿಂದಲ ನಡ್ಕೊಂಡ್ರೆ ಇಡೀ ದೇಶನ ಹಾಳಾಗೋಗುತ್ತೆ ಅಂತ ಹೇಳ್ತಿರ್ತಾರೆ. ಜಾತ್ಯತೀತತೆ ಮತ್ತು ತಂತ್ರಜ್ಞಾನವನ್ನು ತಮ್ಮ ಫ್ಯಾಷನ್ ಆಗಿ ಮಾಡ್ಕೊಂಡಿರ್ತಾರೆ. ಕಮ್ಯುನಿಸ್ಟರು, ನಕ್ಸಲಿಗರು, ನಾಗಾಗಳು ಇವರೆಲ್ಲರೂ ಕೂಡ ಇವ್ರದೇ ಸಂತಾನಗಳು. ಗೋರಕ್ಷಣೆಯ ಕಲ್ಪನೆನೇ ಮೂರ್ಖತನದ್ದು ಅಂತ ಹೇಳ್ತಾರೆ. ಗೋಮಾಂಸ ತಿನ್ರಿ, ಹೊಟ್ಟೆ ತುಂಬ ಹೆಂಡ ಕುಡಿರಿ ಅಂತ ಹೇಳ್ತಾರೆ. ದೇಶ ವಿಭಜನೆಗೆ ಮೂಲ ಕಾರಣ ಆಗಿರೋಂಥವ್ರು. ಶಾಂತಿಯ ಭಜನೆಯಲ್ಲಿ ಮೈಮರೆತ್ಕೊಂಡು ಚೀನಾ ಕೈಲಿ ಭಾರತದ ಜುಟ್ಟನ್ನು ಇಟ್ಟಂಥವ್ರು. ನಾನು ಕೂಡ ಮೊದಲು ಭಾರತದ ವಿರೋಧಿನೇ. ಪುಸ್ತಕವನ್ನು ಬರಿತಾ ಭಾರತವನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾರೆ. ನಮ್ಮ ಸನಾತನ ಗ್ರಂಥಗಳಾದಂತಹ ರಾಮಾಯಣ, ಮಹಾಭಾರತ ಬರೀ ದಂಗೆಯ ಚಿತ್ರಣ. ಇಂಡಿಯಾ ದೇಶ ಭಾರತ ವರ್ಷ ಅನ್ನೋದು ಅವರ ಪಾಲಿಗೆ ಬರೀ ಕಲ್ಪನೆಯಾಗಿತ್ತಂತೆ. ಒಂದೇ ಮಾತರಂ ಕೂಡ ಅಪಸ್ವರವನ್ನು ಬಗಿತಾರೆ. ಒಂದು ಪೀಳಿಗೆಯಲ್ಲಿ ಪ್ರಶಂಸೆ ಪ್ರತಿಷ್ಠೆಗಳನ್ನು ಗಳಿಸಿದಂಥವ್ರ ಸ್ಥಾನ ಹಿಂದೆ ಇರೋ ಥರನೇ ಮುಂದೆ ಕೂಡ ಉಳ್ಕೊಳ್ಳದೆ ಹೋಗಬಹುದು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿರೋರೆ ನಮ್ಮ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು. ಎಲ್ಲರಿಗೂ ಜೈ ಶ್ರೀರಾಮ್. ಅದೊಂದು ಕಾಲ ಇತ್ತು, ನೆಹರು ಅಂದರೆ ಸಾಕು ಎಲ್ಲರೂ ಕೂಡ ಮುಗಿ ಬೀಳ್ತಾ ಇರ್ತಾರೆ. ಅವರ ವೇದಿಕೆ ಮೇಲೆ ನೋಡಿದ್ರೆ ಸಾಕು ಹುಚ್ಚೆದ್ದು ಕುಣಿತಾ ಇರ್ತಾರೆ. ಅವರು ಭಾರತೀಯರ ಆರಾಧ್ಯ ದೈವ ಆಗಿರ್ತಾರೆ. ಯುವ ಚಿಂತಕರು, ಕಣ್ಮಣಿಗಳು ಕೂಡ ಆಗಿರ್ತಾರೆ. ಆದರೆ ಅವರ ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಂಧೀಜಿಯ ಬಲಗೈ ಬಂಟ ಅನ್ನೋದು ಎಲ್ಲ ಕಡೆ ಪ್ರಚಲಿತವಾಗಿರುತ್ತೆ. ಆದರೆ ಅವರ ಒಂದು ಅಸಲಿಯತ್ತು ಗೊತ್ತಿದ್ದು ಅವನ್ನ ಹತ್ತಿರದಿಂದ ಬಲ್ಲವರಿಗೆ ಮಾತ್ರವೇ. ನೆಹರು ಅವರು ತಾವು ಪ್ರಧಾನಮಂತ್ರಿ ಆಗಿದ್ದೇ ಸ್ವಾರ್ಥಕ್ಕೋಸ್ಕರ ಅನ್ನೋದು ಇಲ್ಲಿವರೆಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಕಾಂಗ್ರೆಸ್ ಕಮಿಟಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಆದರೆ ನೆಹರು ಅವರು ನಾನೇ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ. ಆಗ ಜನ ಎಲ್ಲರೂ ಗಾಂಧೀಜಿಯವ್ರು ಏನು ಹೇಳ್ತಾರೆ ಅಂತ ಕಾಯ್ತಾ ಕೂತ್ಕೋತಾರೆ. ಆದರೆ ಗಾಂಧೀಜಿಯವ್ರು ಏನು ಮಾಡ್ತಾರೆ, ಆ ಒಂದು ಸಮಯದಲ್ಲಿ 20 ಸೆಕೆಂಡ್ ಮೌನವಾಗಿ ಕೂತ್ಕೊಂಡು ಬಿಡ್ತಾರೆ. ಆವಾಗ ನೆಹರು ಅವರು ತಾವೇನೇ ಸ್ವಯಂ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡ್ಕೋತಾರೆ. ಆಗ ಅವರು ಸ್ವಯಂ ಘೋಷಿತ ಪ್ರಧಾನಮಂತ್ರಿ ಆಗ್ತಾರೆ. ಗಾಂಧೀಜಿಯವರು ಆ ಒಂದು 20 ಸೆಕೆಂಡ್ ಮೌನವಾಗಿ ಕೂತಿದ್ರ ಪರಿಣಾಮವನ್ನು ಇವತ್ತಿಗೂ ಕೂಡ ನಮ್ಮ ದೇಶ ಅನುಭವಿಸೋ ಥರ ಆಗಿದೆ. ಯಾವ ಒಂದು ಜನರ ಪ್ರೀತಿ ಆಧಾರಗಳನ್ನು ಗಳಿಸಿ ಅವರು ಪ್ರಧಾನಿ ಪಟ್ಟದಲ್ಲಿ ಕೂತ್ಕೊಂಡಿದ್ರು, ಅದೇ ಜನರು ಅವ್ರ ಸಭೆಯಲ್ಲಿದ್ದಾಗ ಹತ್ರ ಬಂದರೆ ಸಾಕು ಉತ್ಕೊಂಡು ಬೀಳ್ತಾ ಇರ್ತಾರೆ. ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದಂತಹ ಪೊಲೀಸರಿಗೆ ನೀವೇನು ಮಣ್ಣು ಮುಗ್ತಾ ಇದ್ದೀರಾ, ಇವನ್ನೆಲ್ಲ ಇಲ್ಲಿಂದ ಓಡಿಸಿ ಅಂತ ಹೇಳ್ತಾ ಇರ್ತಾರೆ. ಅದೇ ಎಲೆಕ್ಷನ್ ಹತ್ರ ಬಂದರೆ ಸಾಕು ಅಮ್ಮ ಅಪ್ಪ ಅಂತ ಅದೇ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಇವ್ರು ಯಾರನ್ನೂ ಬೈಬೇಡಿ, ಹೊಡಿಬೇಡಿ, ಇವರೆಲ್ಲ ನನ್ನ ಬಂಧುಗಳಿದ್ದಂತೆ, ಇವ್ರು ಯಾರಿಗೂ ಏನು ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ಗಾಂಧೀಜಿಯವರ ಹತ್ಯೆ ಆದಾಗ ಕೆಲವು ಸನಾತನ ಹಿಂದೂಗಳು ಸಂಭ್ರಮಿಸುತ್ತನ್ನೇ ನೆಪವಾಗಿರಿಸ್ಕೊಂಡಂತಹ ನೆಹರು ಅವರು RSSನ ಗಾಂಧೀಜಿಯ ಹಂತಕ ಅಂತ ಘೋಷಣೆ ಮಾಡ್ತಾರೆ. RSSನ ನಾಯಕರಾದಂತಹ ವೀರ ಸಾವರ್ಕರ್ ಅವರ ಜೈಲಿಗೆ ತಳ್ತಾರೆ. ಇದಾದಮೇಲೆ ಪಟೇಲರು ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾರೆ. ಮಾಡಿಬಿಟ್ಟು ಗಾಂಧೀಜಿ ಹತ್ಯೆಗೂ RSSಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಮನದಟ್ಟು ಮಾಡ್ತಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂದರೆ ಸಾಕು ಮುಸಲ್ಮಾನ ವಿರೋಧಿ ಅನ್ನೋ ಭಾವನೆನ ಎಲ್ಲ ಜನರಲ್ಲೂ ಕೂಡ ನೆಹರು ಅವರು ಮೂಡಿಸ್ತಾ ಇರ್ತಾರೆ. ತಮ್ಮ ಲೇಖನಗಳಲ್ಲಿ, ಭಾಷಣಗಳಲ್ಲಿ ಸನಾತನ ಹಿಂದುತ್ವವನ್ನು ಖಂಡಿಸ್ತಾನೆ ಬರ್ತಾರೆ. ಮುಸಲ್ಮಾನರ ದಾಳಿಗೆ ಸೋತು ಹೋದಂತಹ ಧರ್ಮವಿದು, ಸ್ವಾರ್ಥ ಚಿಂತನೆಗಳಿಂದ ಕೂಡಿರೋ ಧರ್ಮ ಇದು ಅಂತ ಹೇಳ್ತಾ ಇರ್ತಾರೆ. ವಿಜ್ಞಾನ ಅನ್ನೋದನ್ನು ತಮ್ಮ ಫ್ಯಾಷನ್ ಆಗಿ ಮಾಡ್ಕೊಂಡಿರ್ತಾರೆ. ನಮ್ಮ ದೇಶದಲ್ಲಿ ಗೃಹ ಕೈಗಾರಿಕೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನ ತಮ್ಮ ಸರ್ಕಾರದ ವಶಕ್ಕೆ ಪಡ್ಕೊಂಡಿರ್ತಾರೆ. ಬಡತನ ನಿರ್ಮೂಲನೆಗಂತ ಶುರು ಮಾಡಿದಂತಹ ಆರ್ಥಿಕ ಯೋಜನೆಗಳು ಅದರಲ್ಲಿ ಬರೀ ಬಡವರನ್ನ ನಿರ್ಮೂಲನೆ ಮಾಡೋದನ್ನೇ ಆಗೋಗುತ್ತೆ. ಯೋಜನೆಗಳ ರೂಪದಲ್ಲಿ ಸಾಲ ತಂದ್ಬಿಟ್ಟು ಖರ್ಚು ಮಾಡಿದಂತಹ ಹಣ ಕೂಡ ಒಂದೊಂದು ಸೇರಬೇಕಾಗಿರುವಂತಹ ಸ್ಥಳಕ್ಕೆ ಸೇರೋದಿಲ್ಲ. ಭಾರತದಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳಾಗುತ್ತೆ ಹೊರತು ಭಾರತದಲ್ಲಿ ಸಂಪತ್ತನ್ನು ಗಳಿಸುವಂತಹ ಯೋಜನೆಗಳಾಗೋದಿಲ್ಲ. ಭಾರತದಲ್ಲಿ ಹುಟ್ಟದೇ ಇರೋ ಮಗು ಕೂಡ ಇನ್ನು ಹುಟ್ಟದೇ ಇರೋ ಮಗು ಕೂಡ ಸಾಲದ ಹೊರೆಯನ್ನು ಹೊರಲೇಬೇಕಾಗುತ್ತೆ. ನಮ್ಮ ಸ್ವತಂತ್ರ ಭಾರತದ ರಾಷ್ಟ್ರ ಭಾಷೆ ಇಂಗ್ಲಿಷ್ ಆಗಬೇಕು ಅನ್ನೋದ್ರ ಮೂಲಕ ರಾಷ್ಟ್ರದ ಮೂಲ ತತ್ವಕ್ಕೆ ಕೊಳ್ಳೆ ಇಡ್ತಾರೆ. ನಮ್ಮ ದೇಶದ ಹಿಂದಿ ರಾಷ್ಟ್ರ ಭಾಷೆ ಆಗಬಾರ್ದು ಅಂತ ಸಾಹಸವನ್ನು ಮಾಡ್ತಾರೆ. ನಮ್ಮ ದೇಶದ ಸನಾತನ ಭಾಷೆ ಆದಂತಹ ಸಂಸ್ಕೃತವನ್ನು ಇಡೀ ದೇಶದಿಂದನೇ ಓಡಿಸ್ಬೇಕು ಅಂತ ಯೋಚನೆ ಆಗ್ತಾರೆ. ಗೋ ಹತ್ಯೆಯನ್ನು ಸಮರ್ಥನೆ ಮಾಡ್ತಾರೆ. ಪಾನ ವಿರೋಧಿ ಚಳುವಳಿಯನ್ನು ಮಟ್ಟ ಹಾಕ್ತಾರೆ. ಗಾಂಧೀಜಿಯವರು ಮಾಡ್ತಾ ಇದ್ದಂತಹ ಪಾನ ವಿರೋಧಿ ಚಳುವಳಿಯನ್ನು ವಿರೋಧ ಮಾಡ್ತಾರೆ. ಇವೆರಡರಿಂದ ಆಗಿರುವಂತಹ ಎಲ್ಲ
ಅಪಾಯಗಳ ಜನಕ ನೆಹರು ಅವರೇ ಆಗ್ತಾರೆ. ಅಂಬೇಡ್ಕರ್ ಅವರು ಪ್ರಾಣ ಕಳ್ಕೊಂಡಾಗ ಅವರಿಗೆ ಒಂದು ಸ್ಮಾರಕವನ್ನು ಕೂಡ ನಿರ್ಮಾಣವನ್ನು ಮಾಡೋದಕ್ಕೆ ಹಣವನ್ನು ಕೊಡೋದಿಲ್ಲ. ಅಂಬೇಡ್ಕರ್ ಅವ್ರ ಹುಟ್ಟೂರಲ್ಲಿ ಅವ್ರಿಗೆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಸ್ವಲ್ಪ ಜನ ನೆಹರು ಅವ್ರನ್ನ ಕೇಳ್ತಾರೆ. ಆಗ ನೆಹರು ಅವ್ರು ಏನು ಹೇಳ್ತಾರೆ ಅಂದರೆ, ಮೆಮೋರಿಯಲ್ಸ್ ಏನಿದ್ರು ಅವ್ರು ಸ್ವಂತ ದುಡ್ಡಲ್ಲಿ ಮಾಡ್ಕೋಬೇಕು, ಸರ್ಕಾರದ ದುಡ್ಡಲ್ಲ, ಅದು ಕಟ್ಟೋದು ಸುಲಭದ ಮಾತೇ ಅಲ್ಲ ಅಂತ ಹೇಳ್ತಾರೆ. ನಮ್ಮ ಭಾರತದ ಸಂವಿಧಾನ ಶಿಲ್ಪಿಗೆ ಒಂದು ಸ್ಮಾರಕವನ್ನು ಕೂಡ ನಿರ್ಮಾಣವನ್ನು ಮಾಡೋದಿಲ್ಲ. ಇದೇ ನೆಹರು ಅವರು ವೀರ ಸಾವರ್ಕರ್ ಅವರು ಅಂಡಮಾನ್ ಜೈಲಲ್ಲಿದ್ದಾಗ ಅವ್ರ ಬಿಡುಗಡೆಗೋಸ್ಕರ ಕೆಲವು ಯುವಕರು ಅವರಿಗೆ ಒಂದು ಮನವಿ ಪತ್ರಕ್ಕೆ ಸಹಿಯನ್ನು ಕೇಳ್ತಾರೆ. ಆಗ ನೆಹರು ಅವರು ಆ ಮನವಿ ಪತ್ರವನ್ನು ಹರಿದು ಬಿಸಾಕ್ಬಿಟ್ಟು ನೆಹರು ಸಾವರ್ಕರ್ ಅವರು ಯಾವತ್ತೂ ಬಿಡುಗಡೆ ಆಗಬಾರ್ದು ಅಂತ ದಬಾಯಿಸಿರ್ತಾರೆ. ಯಾವ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಇಡೀ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ನೋ ಆ ಒಬ್ಬ ವ್ಯಕ್ತಿಯನ್ನು ಆತಂಕಕಾರಿ ಅಂತ ಬಗೆದು ಅವನ್ನ ಜೈಲಿಗಟ್ಟದಂತಹ ಮೊಟ್ಟ ಮೊದಲ ದೇಶ ಅಂದರೆ ಅದು ನಮ್ಮದೇನೆ. ಅದು ಏಕೈಕ ವ್ಯಕ್ತಿ ಅಂದರೆ ನೆಹರು ಮಾತ್ರನೇ. ಪಟೇಲರು ಇರೋ ಅಷ್ಟು ಕಾಲ ಅಂತೂ ಅವ್ರ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಕೊಳ್ಳೋದಿಲ್ಲ. ಅವ್ರು ಸತ್ಮೇಲಾದರೂ ಸುಮ್ಮನೆ ಇದ್ರ ಅವರ ಒಂದು ಶವ ಸಂಸ್ಕಾರದ ಕಾರ್ಯಕ್ರಮಕ್ಕೆ ಆಗಿನ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೋಗದೇ ಇರೋ ಥರ ತಡೆಯೋ ಪ್ರಯತ್ನವನ್ನು ಮಾಡ್ತಾರೆ. ಸ್ವತಂತ್ರ ಬರೋದ್ರಲ್ಲಿ ಸುಭಾಷ್ ಚಂದ್ರ ಬೋಸರ ಐಎನ್ಎ ಪಾತ್ರ ಉಲ್ಲೇಖ ಆಗದೇ ಇರೋ ಥರ ನೋಡ್ಕೋತಾರೆ. ಸೈನ್ಯದ ಯಾವುದೇ ಡೇರೆಗಳಲ್ಲಿ ಸುಭಾಷ್ ಚಂದ್ರ ಬೋಸರ ಫೋಟೋ ಇರಬಾರ್ದು ಅಂತ ಒಂದು ಅಘೋಷಿತ ನಿಯಮವನ್ನು ಜಾರಿಗೆ ತರ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನ ಅಪಘಾತದಲ್ಲಿ ಸತ್ತಿಲ್ಲ ಅಂತ ಸುದ್ದಿ ಬಂದರೂ ಕೂಡ ಅದನ್ನ ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ನಮ್ಮ ದೇಶದ ಸ್ವತಂತ್ರಕ್ಕೋಸ್ಕರ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡ್ತಿದ್ದಂತಹ ನಮ್ಮ ನಾಯಕರಿಗೆ ನಮ್ಮ ಪ್ರಧಾನಮಂತ್ರಿ ಕೊಟ್ಟಂತಹ ಬಹುಮಾನಗಳಂದರೆ ಅದು ಇವೆ. ನೆಹರು ಅವ್ರಿಗೆ ಬೇಕಾಗಿದ್ದು ಒಂದೇ ಒಂದು ಪ್ರಧಾನಿ ಪಟ್ಟ ಅನ್ನೋದು ಮಾತ್ರನೇ. ಪಾಕಿಸ್ತಾನ ಅನ್ನೋದು ಜನ್ಮ ತಾಳಿದ್ದೇ ಇವರಿಂದ. ಅವ್ರು ಮಾಡಿದಂತಹ ಅತಿ ದೊಡ್ಡ ಎಡವಟ್ಟಿನಿಂದ ಇವತ್ತಿಗೂ ಕೂಡ ನಮ್ಮ ದೇಶ ಕಾಶ್ಮೀರ ಸಮಸ್ಯೆಯನ್ನು ಎದುರಿಸ್ತಾನೇ ಇದೆ. ಪಾಕಿಸ್ತಾನದ 80% ಸಂಪತ್ತಿರುವಂತಹ ಬಲೂಚಿಸ್ತಾನವನ್ನು ನೆಹರು ಅವರು ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ. ಅತ್ಯಂತ ಸಂಪದ್ಭರಿತವಾಗಿದ್ದಂತಹ ಸಿಕಂದರ್ ಬಂದರ್ನ ಅಲ್ಲಿನ ರಾಜ ನಮ್ಮ ದೇಶಕ್ಕೆ ಉಡುಗೊರೆಯಾಗಿ ಕೊಡಕ್ಕೆ ಬರ್ತಾರೆ. ಅದನ್ನು ಕೂಡ ನಿರಾಕರಣೆ ಮಾಡ್ತಾರೆ. ಎಲ್ಲ ಹೋಗಲಿ, ನಮ್ಮ ದೇಶದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮ ಧರ್ಮದ ಬಗ್ಗೆ ಅವರ ಅಭಿಪ್ರಾಯ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವ್ರಿಗೆ ನಮ್ಮದು ಸನಾತನ ಧರ್ಮ ಹೌದೋ ಅಲ್ಲ ಅನ್ನೋದೇ ದ್ವಂದ್ವ ಆಗಿತ್ತಂತೆ. ಮುಸ್ಲಿಂ ಧರ್ಮದಿಂದನೇ ಹಿಂದೂ ಧರ್ಮದಲ್ಲಿ ಸುಧಾರಣೆಗಳಾಯಿತು ಅನ್ನೋದು ಅವರ ಒಂದು ನಂಬಿಕೆ. ವಸುದೈವ ಕುಟುಂಬಕಂ ಅಂತ ಇಡೀ ಜಗತ್ತನ್ನೇ ಮನೆಯಾಗಿಸ್ಕೊಂಡು ಬೆಳೆದಂತಹ ವಟವೃಕ್ಷದ ನೆರಳನ್ನು ಕೂಡ ಪಡೆಯೋದಕ್ಕೆ ಅರ್ಹರಲ್ಲದಂತಹ ನೆಹರು ಅವರು ತಮ್ಮ ಬದುಕಿಡೀ ಸನಾತನ ಹಿಂದೂ ಧರ್ಮವನ್ನು ಜರಿತಲೇ ಬರ್ತಾರೆ. ಅವರು ಸತ್ತಾಗ ಅವರ ಅಂತ್ಯ ಸಂಸ್ಕಾರವನ್ನು ಮಾತ್ರ ಅಪ್ಪಟ ಹಿಂದೂ ಮಾದರಿಯಲ್ಲಿನೇ ಮಾಡಲಾಗುತ್ತೆ. ವೇದ ಮಂತ್ರಗಳು ಮೊಳಗುತ್ತೆ, ಹೋಮ ಹವನಗಳಾಗುತ್ತೆ, ಅಗ್ನಿ ಸಂಸ್ಕಾರ ಕೂಡ ನೆರವೇರುತ್ತೆ. ನೆಹರು ಅವರು ಸುಳ್ಳಿನ ಒಂದು ಇತಿಹಾಸವನ್ನು ಸೃಷ್ಟಿಸಿ ಸನಾತನ ಹಿಂದೂಗಳ ಮನದಲ್ಲಿ ಹೃದಯ ಸಂಗಮ ಆಗ್ತಾರೆ. ಆದರೆ ಈಗ ನೆಹರು ಅವರು ಮಾತ್ರ ನಮ್ಮ ಹಿಂದೂಗಳ ಮನದಲ್ಲಿ ಹೃದಯ